ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕೆ ಆರ್ ಪೇಟೆ ಹುಡುಗಿ ಮಾನಸ ಗೌಡ. ಇವತ್ತು ನಾವು ಬೆಳಗ್ಗೆ ಎದ್ದು ರೆಡಿಯಾಗಿ ತಿಂಡಿ ತಿನ್ನೋಕ್ಕೆ ಅಂತ ರೆಸ್ಟೋರೆಂಟ್ ಒಳಗಡೆ ಹೋದ್ವಿ. ತಿಂಡಿಗೆ ಏನೇನಿತ್ತು ಅಂತಂದರೆ ಇಡ್ಲಿ, ವಡೆ ಮತ್ತು ಬಜ್ಜಿ, ಹಾಗೆ ಪರೋಟ ಮತ್ತು ಪುರಿ ಚಿತ್ರಾನ್ನ ಇತ್ತು, ಕಡಲೆಪುರಿ ಚಿತ್ರಾನ್ನ. ಅದಾದಮೇಲೆ ಆ್ಯಸ್ ಯೂಶ್ವಲ್ ಬ್ರೆಡ್ಡು, ಜಾಮು, ಚಾಕೋಸ್, ಕೆಲಾಕ್ಸ್ ಎಲ್ಲ ಇತ್ತು. ನಾನು ತಿಂದಿದ್ದು ಇಡ್ಲಿ ಮತ್ತು ತಿಂದ್ಕೊಂಡು ಅದಾದಮೇಲೆ ಬಸ್ ಹತ್ಕೊಂಡು ನಾವು ನಮ್ಮ ವರ್ಕ್ ಪ್ಲೇಸ್ಗೆ ಹೊರಟ್ವಿ. ನಾವು ಇವತ್ತು ಗುಲ್ಬರ್ಗಾಗೆ ಬಂದಿದ್ದೀವಿ. ಸೊ ಇವತ್ತು ನಮ್ಮ ಗುಲ್ಬರ್ಗ ಜರ್ನಿ ಸ್ಟಾರ್ಟ್ ಆಗ್ತಿದೆ. ನಾವು ಗುಲ್ಬರ್ಗಕ್ಕೆ ಏನಕ್ಕೆ ಬಂದಿದ್ದೀವಿ ಅಂತ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಕಂಟಿನ್ಯೂ ಮಾಡಿ. ಆ್ಯಕ್ಚುಲಿ ಗುಲ್ಬರ್ಗಾಗೆ ನಾನು ಲಾಸ್ಟ್ ಟೈಮ್ ಕೂಡ ಬಂದಿದ್ದೆ, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಆವಾಗ ಬಂದಿದ್ದು ನಾವು ಬೇರೆ ವರ್ಕ್ KPTCLಗೆ ಮೀಟಿಂಗ್ಗೆ ಅಂತ ಬಂದಿದ್ವಿ. ಬಟ್ ಈ ಸಲ ನಾವು ಬಂದಿರೋದು ಅದರ್ ಆಫೀಸ್ಗೆ. ಇದು ವರ್ಕ್ ರಿಲೇಟೆಡೇ ಬಂದಿರೋದು. ಸೊ ನೋ ಎನಿ ಪರ್ಸ್ನಲ್ ಥಿಂಗ್. ಸೊ ಅಫಿಷಿಯಲ್ ವರ್ಕ್ ಮೇಲೆ ಬಂದಿರೋದ್ರಿಂದ ಸೊ ಫೈನಲಿ ನಾವು ಜೆಸ್ಕಾಮ್ ಆಫೀಸ್ಗೆ ಬಂದ್ವಿ. ಜೆಸ್ಕಾಮ್ ಆಫೀಸ್ಗೆ ಎಂಟರ್ ಆಗ್ತಾಯಿದ್ದೀವಿ. ನಾವು ಕ್ಯಾಂಟೀನ್ಗೆ ಬಂದು ಫಸ್ಟು ಟೀ ಕುಡ್ಕೊಂಡು ಅದಾದಮೇಲೆ ಮೇನ್ ಆಫೀಸ್ಗೆ ಬಂದ್ವಿ. ಆ್ಯಕ್ಚುಲಿ ಮೇಂಟೈನ್ ಚೆನ್ನಾಗಿ ಮಾಡಿದ್ದಾರೆ ಆಫೀಸು. ಹೊರಗಡೆ ಪಾರ್ಕ್ ಆಗಿರ್ಬೋದು, ಕ್ಲೀನ್ಲಿನೆಸ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಹಾಗೆ ಅದನ್ನೆಲ್ಲ ನೋಡ್ತಾ ಅಲ್ಲೆಲ್ಲ ವೀಡಿಯೋ ಮಾಡ್ಕೊತ ಫೈನಲಿ ಆಫೀಸ್ ಒಳಗಡೆ ಎಂಟ್ರ್ ಆದ್ವಿ. ಸೊ ನಾವು ಬಂದಿರೋದು ಗುಲ್ಬರ್ಗ ವಿದ್ಯುತ್ ಶಕ್ತಿ ಸರಬರಾಜು ನಿಗಮಕ್ಕೆ ಬಂದಿದ್ದೀವಿ. ಸೊ ಒಳಗಡೆ ಹೋಗಿ ನೋಡೋಣ ಹೇಗಿರ್ತಾರೆ, ಆಫೀಸ್ ಹೇಗಿದೆ, ಇಲ್ಲಿ ಆಫೀಸರ್ಸ್ ಹೇಗಿರ್ತಾರೆ ಅಂತ ನನ್ನ ಎಕ್ಸ್ಪೀರಿಯೆನ್ಸ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಒಳಗಡೆ ಬಂದು ಕಾನ್ಫರೆನ್ಸ್ ರೂಮ್ಗೆ ಹೋಗ್ತಾಯಿದ್ದೀವಿ. ಸೊ ಆಲ್ರೆಡಿ ನಾವು ಬಂದಿರೋದು ಲೇಟ್ ಆಗಿರೋದ್ರಿಂದ ಆಫೀಸರ್ಸ್ ಎಲ್ಲ ಬಂದಿದ್ದಾರೆ. ಹಾಗಾಗಿ ನನಗೆ ಕಂಪ್ಲೀಟ್ ಆಫೀಸ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಾವು ಬಂದು ನಮಗೆ ವರ್ಕ್ ಮಾಡೋಕ್ಕೆ ಅಂತ ಕೊಟ್ಟಿರೋ ಕಾನ್ಫರೆನ್ಸ್ ರೂಮ್ಗೆ ಎಂಟರ್ ಆದ್ವಿ. ನಮ್ಮ ಕೆಲವು ಫ್ರೆಂಡ್ಸ್ಗಳು ಆಲ್ರೆಡಿ ಬಂದು ವರ್ಕ್ ಶುರು ಮಾಡಿದ್ದಾರೆ. ನಾವು ಕೂಡ ಬಂದು ನಮ್ಮ ಲ್ಯಾಪ್ಟಾಪ್ ಓಪನ್ ಮಾಡಿ ನಮ್ಮ ವರ್ಕ್ನ ಶುರು ಮಾಡಿದ್ವಿ. ಸೊ ವರ್ಕ್ ಮಾಡಿ ಮೇ ಬಿ ನನಗೆ ಟಯರ್ಡ್ ಆಗಿತ್ತು, ಹಾಗೆ ನನಗೆ ಸ್ವಲ್ಪ ಹುಷಾರಿರಲಿಲ್ಲ. ಹಾಗಾಗಿ ನಾನು ಎಳ್ನೀರು ಕುಡ್ಕೊಂಡು ನಾವು ಉಳ್ಕೊಂಡಿದ್ದ ಹೋಟೆಲ್ಗೆ ರಿಟರ್ನ್ ಹೊರಟೋದೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಅಲ್ಲೇ ಊಟ ಆರ್ಡ್ರ್ ಮಾಡಿಕೊಂಡೆ. ನಾನು ಏನು ಆರ್ಡ್ರ್ ಮಾಡಿದ್ದೆ ಅಂದರೆ ಮಟನ್ ಬಿರಿಯಾನಿ ಮತ್ತು ಲೆಮನ್ ಜ್ಯೂಸನ್ನ ಆರ್ಡ್ರ್ ಮಾಡಿದ್ದೆ. ಊಟ ಮಾಡಿ ರೆಸ್ಟ್ ಮಾಡಿ ಹಾಗೆ ಸಂಜೆ ಆಯಿತು. ಸಂಜೆ ಆದಮೇಲೆ ನಮಗೆ ಕಾಲ್ ಮಾಡಿ ಬರೋಕ್ಕೆ ಹೇಳಿದ್ರು, ಊಟಕ್ಕೆ ಹೋಗೋಣ ಆಚೆ ಒಟ್ಟಿಗೆ ಎಲ್ಲರೂ ಅಂತ. ಬಂದು ಬಸ್ ಹತ್ಕೊಂಡು ಹೊರಟಿದ್ದೀವಿ. ಇದು ಯಾವುದೋ ಹೊಸ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಆಗ್ತಾಯಿದೆ. ಆ್ಯಕ್ಚುಲಿ ಆಚೆಯಿಂದ ಔಟ್ಲುಕ್ ಚೆನ್ನಾಗಿತ್ತು. ಸೊ ಅದಕ್ಕಾಗಿ ಅಲ್ಲಿ ವೀಡಿಯೋ ಮಾಡಿಕೊಂಡು ನಮ್ಮ ಹೋಟೆಲ್ ಕಡೆಗೆ ಹೊರಟ್ವಿ. ನಾವು ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಶಿರಾ ಪಂಜಾಬಿ ಡಾಬಾಗೆ ಹೋಗ್ತಾಯಿದ್ದೀವಿ. ಇದು ವೆಜ್ ಆ್ಯಂಡ್ ಫ್ಯಾಮಿಲಿ ರೆಸ್ಟೋರೆಂಟು. ಆ್ಯಂಬಿಯನ್ಸ್ ಎಲ್ಲ ಸಿಂಪಲ್ ಆಗಿದೆ ಮತ್ತು ಕ್ಲೀನಾಗಿದೆ. ಸೊ ಪೀಸ್ಫುಲ್ಲಾಗಿದೆ. ಊರಿಂದ ಮೇ ಬಿ ಆಚೆ ಇದೆ ಇದು ಹೋಟೆಲು. ಸೊ ಹಾಗಾಗಿ ತುಂಬ ಸೈಲೆಂಟ್ ಇದೆ. ಫ್ಯಾಮಿಲಿ ಮತ್ತು ಫ್ರೆಂಡ್ ಜೊತೆ ಚಿಲ್ ಮಾಡೋಕ್ಕೆ ಒಂದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ನೀವೇ ನೋಡೋ ಹಾಗೆ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಸೊ ಕಾಟ್ ಮೇಲೆ ಕೂಡ ಊಟ ಮಾಡ್ಬೋದು. ಈ ಸೈಡೆಲ್ಲ ನಾನು ಅಬ್ಸರ್ವ್ ಮಾಡಿದ್ದು ಎಲ್ಲ ರೆಸ್ಟೋರೆಂಟಲ್ಲೂ ಕಾಟ್ ಇತ್ತು, ಹಾಗೆ ಜೋಕಾಲಿ ಇತ್ತು. ನಮ್ಮ ಫ್ರೆಂಡ್ಸ್ನೆಲ್ಲ ಎಬ್ಬಿಸಿ ನಾನು ಕೂಡ ಕೂತ್ಕೊಂಡು ಒಂದು ವೀಡಿಯೋ ಮಾಡಿಕೊಂಡು ನಮಗೆ ಬುಕ್ ಮಾಡಿರೋ ಟೇಬಲ್ ಕಡೆಗೆ ಹೋಗ್ತಾ ಹಾಗೆ ಹೋಟೆಲ್ನ ಓವರ್ ವ್ಯೂ ವೀಡಿಯೋ ಮಾಡ್ಕೊಂಡು ಹೋದೆ. ನಾವಿವತ್ತು ಊಟಕ್ಕೆ ಏನು ಆರ್ಡ್ರ್ ಮಾಡಿದ್ದೀವಿ ಅಂದರೆ, ನಾನಿವತ್ತು ಮಂಡೇ, ಸೊ ನಾನ್ ವೆಜ್ ತಿನ್ನಲ್ಲ, ವೆಜ್ ಅಷ್ಟೇ ತಿನ್ನೋದು. ಹಾಗಾಗಿ ಮಸಾಲ ಪಾಪಡ್ ಆರ್ಡ್ರ್ ಮಾಡಿದ್ವಿ. ಅದನ್ನು ಎಲ್ಲರೂ ಶೇರ್ ಮಾಡಿದ್ವಿ. ಅದಾದಮೇಲೆ ಗೋಬಿ ಮಂಚೂರಿ ಆರ್ಡ್ರ್ ಮಾಡಿದ್ವಿ, ಡ್ರೈ ಗೋಬಿ ಮಂಚೂರಿ. ಸೊ ಅದು ಎಲ್ರಿಗೂ ಸಾಕಾಗಲ್ಲ ಅಂತ 2 ಪ್ಲೇಟ್ ಆರ್ಡ್ರ್ ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟ್ ತಿಂದಿದ್ದು ಪನ್ನೀರ್ ಮಸಾಲ, ನೆಕ್ಸ್ಟು ಪನ್ನೀರ್ ಚಿಲ್ಲಿ ಆರ್ಡ್ರ್ ಮಾಡಿದ್ವಿ. ಅದಾದಮೇಲೆ ಆಲೂ ಗೋಬಿ ಆರ್ಡ್ರ್ ಕೂಡ ಮಾಡಿದ್ವಿ. ಅದಾದಮೇಲೆ ಪಕೋಡ ಆರ್ಡ್ರ್ ಮಾಡಿದ್ವಿ. ಪಕೋಡ ಕೂಡ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಾನ್ ಆರ್ಡ್ರ್ ಮಾಡಿದ್ವಿ. ನಾನು ಕೂಡ ತಿಂದ್ಕೊಂಡು ಅದ್ರ ಜೊತೆಗೆ ನಾನು ತಿಂದಿದ್ದು ಬಟರ್ ಮಸಾಲ, ಕಾಜು ಬಟರ್ ಮಸಾಲನೂ ಕೂಡ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಏನೋ ರೋಲ್ ಥರ ಆನಿಯನ್ ಪಕೋಡ ಅಂತ ಹೇಳಿದರು, ಅದು ತಿಂದ್ಕೊಂಡು ಫೈನಲಿ ಕಾಜು ಫ್ರೈಡ್ ರೈಸ್ನ ತಿಂದ್ಕೊಂಡು ಮತ್ತು ಅಲ್ಲಿಂದ
ಅಲ್ಲಿ ಚೆಕ್ ಮಾಡಿಕೊಂಡು ಫೈನಲಿ ಹೋಟೆಲ್ಗೆ ಬಂದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.